ನಿಂಬೇನಾಡಿನಲ್ಲಿ 4,559 ಕೋಟಿ ಉದ್ಘಾಟನೆಗೆ ಭಾಗ್ಯ ಸಿಕ್ತು. ಆದರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಇಲ್ಲಿಯವರೆಗೂ ನಿರ್ಮಾಣವಾಗಿಲ್ಲ ಯಾಕೆ? ಇಲ್ಲಿಯವರೆಗೆ ಗೌತಮ್ ಬುದ್ಧ ವಿಹಾರ ಕಾಮಗಾರಿ ಪೂರ್ಣಗೊಂಡಿಲ್ಲ ಯಾಕೆ? ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗುದ್ಲಿ ಪೂಜೆ ಮಾಡಿದ್ರು, ಕೆಲಸ ಸ್ಟಾರ್ಟ್ ಮಾಡಿದ್ರು. ಈಗ ಇಲೆಕ್ಷನ್ ಆಗಿ 2 ವರ್ಷ ಆಯ್ತು. ಇನ್ನೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ ಟ್ಯಾಚು ಯಾಕೆ ಆಗಲಾಗ್ಯದ ಅನ್ನುವಂತ ನಮಗ ಪ್ರಶ್ನೆ ಐತಿ. ಶಾಸಕರ ಮತ್ತು ಅಧಿಕಾರಿಗಳ ವಿರುದ್ಧ ಸಿಡಿದೆದ್ದ ಆರ್ಪಿಐ ಇಂಡಿ ತಾಲೂಕು ಅಧ್ಯಕ್ಷ ನಾಗೇಶ್ ತಳಕೇರಿ. ಇಂಡಿ ತಾಲೂಕದೊಳಗ 4,500 ರೂಪಾಯಿ ಕೋಟಿ ಅನುದಾನ ಕೊಟ್ಟಿದೆವು. 1 ಕೋಟಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗಿಲ್ಲ. ಇಲ್ಲಿಯವರೆಗೂ ಈ 2 ಕಾಮಗಾರಿಗಳು ಪೂರ್ಣಗೊಂಡಿಲ್ಲ. ಆಮೆಗತಿಯಲ್ಲಿ ಸಾಕ್ತಿರೋದ್ ಯಾಕೆ? ಅನುದಾನ ಇಲ್ಲ. 15ರಿಂದ 20 ದಿನಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಬೇಕೆಂದು ಆಗ್ರಹಿಸಿದ ಆರ್ಪಿಐ ಇಂಡಿ ತಾಲೂಕು ಅಧ್ಯಕ್ಷ ನಾಗೇಶ್ ತಳಕೇರಿ. $4,500 ಕೋಟಿ ಅನುದಾನ ಮತ್ತೆ ಎಲ್ಲಿ ಹೋಯ್ತು? ಅದನ್ನ ಹಿಡ್ಕೊಂಡ್ 20 ದಿನದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕೆಲಸನೂ ಚಾಲು ಆಗ್ಬೇಕು ಮತ್ತು ಬುದ್ಧ ವಿಹಾರ ಕೆಲಸನೂ ಚಾಲು ಆಗಬೇಕು. 2 ಕಾಮಗಾರಿಗಳು ಬೇಗ ಪೂರ್ಣಗೊಳ್ಳದಿದ್ರೆ ಉಪವಾಸ ಸತ್ಯಾಗ್ರಹ ಮಾಡಬೇಕಾಗುತ್ತೆ. ಎಚ್ಚರಿಕೆ. ನೀವು ಕೆಲಸ ಚಾಲು ಮಾಡ್ಲಿಲ್ಲ ಅಂದ್ರ ಉಪವಾಸ ಸತ್ಯಾಗ್ರಹ ನಮ್ಮ ಎಲ್ಲ ದಲಿತ ಲೀಡರ್ಗಿ, ದಲಿತ ಬಾಂಧವರಿಗೆ, ದಲಿತ ಯುವಕರಿಗೆ, ದಲಿತ ತಾಯಿ ಅಕ್ಕ ತಂಗಿಯರಿಗೆ ತಗೊಂಡು ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತೇಳಿ ಖಡಾಖಂಡಿತವಾಗಿ ನಾಗೇಶ್ ತಳಕೇರಿಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ವೈರಲ್. ಸ್ಥಳೀಯ ಶಾಸಕರು ಈ ಬಗ್ಗೆ ಅತಿ ಶೀಘ್ರದಲ್ಲಿ ಪ್ರತಿಕ್ರಿಯೆ ನೀಡಲೇಬೇಕು ಅಂದ ದಲಿತ ಮುಖಂಡರು. ದಲಿತರ, ಹಿಂದುಳಿದವರ, ಬಡವರ ಪರವೆಂದು ಹೇಳುವ ಆಳುವ ಸರ್ಕಾರ ದಲಿತರ ಅಸ್ಮಿತೆಯ ಬಗ್ಗೆ ಈಗಲಾದ್ರೂ ಗಮನ ಹರಿಸುತ್ತಾ?